ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನಿಮ್ಮ ಸಂದೇಶ. ಸೊ ಇವತ್ತಿಂದ ನಾನೊಂದು ಹೊಸ ಜರ್ನಿ ಸ್ಟಾರ್ಟ್ ಮಾಡಿದ್ದೀನಿ. ಅದೇನಪ್ಪ ಅಂದರೆ ನನ್ನ ಯು ಪಿ ಎಸ್ ಸಿ ಪ್ರಿಪರೇಷನ್ನ ಫ್ರಮ್ ಡೇ 1 ಟು ಎಂಡ್ವರೆಗೂ ಡಾಕ್ಯುಮೆಂಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಮೊದಲನೇ ದಿನ ಆಗಿರೋದ್ರಿಂದ ಬೆಳಿಗ್ಗೆ ಎದ್ದ ತಕ್ಷಣ ನಾನು ಏನು ಟಾರ್ಗೆಟ್ ಇಟ್ಟಿದ್ದೆ ಅಂದರೆ ಸುಮಾರು ಕ್ಲಾಸಸ್ಗಳನ್ನ ನಾನು ಕೇಳಬೇಕು ಅಂತೆಲ್ಲ ನಾನು ಡಿಸೈಡ್ ಮಾಡಿದ್ದೆ. ಬಟ್ ಇವಾಗ ರಾತ್ರಿ ಆಗಿದೆ. ನಾನು ಏನೇನು ಟಾರ್ಗೆಟ್ನ ಸೆಟ್ ಮಾಡಿದ್ನೋ ಅದನ್ನು ನಾನು ಅಚೀವ್ ಮಾಡೋಕ್ಕಾಯ್ತಾ ಇಲ್ವೋ ಅದನ್ನು ನಾನು ಅಪ್ಡೇಟ್ ಮಾಡ್ತೀನಿ. ಸೊ ಮೊದಲನೇದಾಗಿ ಸುಮಾರು ಟಾರ್ಗೆಟ್ಗಳನ್ನ ಇಟ್ಟಿದ್ದೆ, ಅದನ್ನು ನಾನು ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ಸೊ ನನ್ನ ಡೈಲಿ ಶೆಡ್ಯೂಲ್ ಬಂದುಬಿಟ್ಟು ಬೆಳಿಗ್ಗೆ 6 ಗಂಟೆಗೆ ಎದ್ದೇಳೋದು, ಅದಾದಮೇಲೆ ಒಂದು ಅರ್ಧ ಗಂಟೆ ಫ್ರೆಶ್ ಅಪ್, ಅದಾದಮೇಲೆ ಅರ್ಧ ಗಂಟೆ ಸ್ಟ್ರೆಚಿಂಗ್, ಆಮೇಲೆ ಔಟ್ಸೈಡ್ ವಾಕಿಂಗ್ ಪ್ಲಸ್ ಸ್ಟ್ರೆಚಿಂಗ್, ಅದಾದಮೇಲೆ ಒಂದು 10 ಮಿನಿಟ್ಸ್ ಮೆಡಿಟೇಷನ್. ಸೊ ಇದೆಲ್ಲ ಅರೌಂಡ್ 7 o'clock ಒಳಗೆ ಹಾಕಬೇಕು. ಆದಮೇಲೆ ನನ್ನ ಫಸ್ಟ್ ಸೆಷನ್ ಹೆಂಗೆ ಅಂದರೆ ಕುಕ್ಕಿಂಗಿಂದ ಶುರುವಾಗುತ್ತೆ. ಸೊ ಬೆಳಿಗ್ಗೆ ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡಿಬಿಟ್ಟು ನಾನು ಕರೆಕ್ಟ್ ಎಕ್ಸಾಕ್ಟ್ಲಿ 9 ಗಂಟೆ ಒಳಗೆ ಬಿಫೋರ್ 9 AM ಐ ಶುಡ್ ಬಿ ಇನ್ ಮೈ ಲೈಬ್ರರಿ. ಸೊ ಆಫ್ಟರ್ 9 AM ನನ್ನ ಅಕಾಡೆಮಿಕ್ ಅವರ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ಇದರಲ್ಲಿ ನಾನು ಫಸ್ಟು ಪ್ರಿಫರೆನ್ಸ್ ಕೊಡೋದು ಮ್ಯಾಥ್ಸಿಗೆ. ಡೈಲಿ 2 hours ಓದಬೇಕು. ಸೊ ಇವತ್ತು ನಾನು 2 hours ಟಾರ್ಗೆಟ್ ಇಟ್ಟಿದ್ದೆ, ಬಟ್ ಅದನ್ನ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ಓನ್ಲಿ 1 hour ನಾನು ಕ್ಲಾಸ್ ಕೇಳಿದೆ, ಸ್ವಲ್ಪ ನೋಟ್ಸ್ ಮಾಡ್ಕೊಂಡೆ. ಓಕೆ, ಐ ಆಮ್ ಕ್ವೈಟ್ ಸ್ಯಾಟಿಸ್ಫೈಡ್. ಬಟ್ MCQsನ ಪ್ರಾಕ್ಟೀಸ್ ಮಾಡಬೇಕಿತ್ತು, ಮಾಡೋಕ್ಕಾಗಿಲ್ಲ. ತದನಂತರ ಇವತ್ತು ಪಾಲಿಟಿ ಕ್ಲಾಸ್ ಕೇಳೋಕ್ಕಾಗಿಲ್ಲ, ಎನ್ವಿರಾನ್ಮೆಂಟ್ ಕ್ಲಾಸ್ ಕೇಳೋಕ್ಕಾಗಿಲ್ಲ, ಆಪ್ಷನಲ್ ಕನ್ನಡ ಕೇಳೋಕ್ಕಾಗಿಲ್ಲ. ಅದಾದಮೇಲೆ ಓಕೆ, ನಾನು ಆಪ್ಷನಲ್ಲಾಗೆ ಇಟ್ಟಿರ್ತೀನಿ, ಬಿಕಾಸ್ ಐ ಆಮ್ ನಾಟ್ ವೆರಿ ಕ್ಲಿಯರ್ ಅಬೌಟ್ ಮೈ ಆಪ್ಷನಲ್ ಸಬ್ಜೆಕ್ಟ್ ಟಿಲ್ ನೌ. ಇವತ್ತು ಡೇಟು 8/11/25. ನನ್ನ ಇನ್ನೂ ಆಪ್ಷನಲ್ ಡಿಸೈಡ್ ಆಗಿಲ್ಲ. ಅದಾದಮೇಲೆ ಸ್ವಲ್ಪ ಸಬ್ಜೆಕ್ಟಿವ್ ಆಗಿ ಇಂಗ್ಲೀಷ್, ಇದರಲ್ಲಿ ನಾನು ಆ್ಯಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ನ ಇವತ್ತು ಫುಲ್ ಕಂಪ್ಲೀಟ್ ಥಿಯರಿ ಕ್ಲಾಸ್ ಮುಗಿಸಿದ್ದೀನಿ. ನಾಳೆಯಿಂದ ಸ್ವಲ್ಪ MCQsನ ಪ್ರಾಕ್ಟೀಸ್ ಮಾಡಬೇಕು. ಇದೊಂದು ಟಾರ್ಗೆಟ್ ಕಂಪ್ಲೀಟ್ ಆಗಿದೆ. ಅದಾದಮೇಲೆ ಡೈಲಿ ಟಾಸ್ಕಲ್ಲಿ ನಾನು 2 ರೀತಿ ಡಿವೈಡ್ ಮಾಡ್ತೀನಿ. ಒಂದು ವೆರಿ ವೆರಿ ಇಂಪಾರ್ಟೆಂಟ್, ದಟ್ ಈಸ್ ವೆರಿ ನೆಸಸರಿ ಟು ಕಂಪ್ಲೀಟ್ ದಟ್ ಡೇ, ಆ್ಯಂಡ್ ಇಂಪಾರ್ಟೆಂಟ್. ಸೊ ವೆರಿ ಇಂಪಾರ್ಟೆಂಟಲ್ಲಿ ಮೋಸ್ಟ್ ಆಫ್ ದಿ ಟೈಮ್ ನಂದು UPSC ಪ್ಲಸ್ ಇಂಗ್ಲೀಷ್ ಪ್ಲಸ್ ಮ್ಯಾಥ್ಸ್, ಆಮೇಲೆ ಏನಾದ್ರು ವೆರಿ ಇಂಪಾರ್ಟೆಂಟ್ ಲೈಕ್ ಅಪ್ಲಿಕೇಶನ್ ಫಾರ್ಮ್ ಫಿಲಪ್ ಮಾಡೋದು, ಈ ಥರ ರಿಲೇಟೆಡ್ ಇಶ್ಯೂ ವರ್ಕ್ಸ್ ಇರುತ್ತೆ ಇಂಪಾರ್ಟೆಂಟು. ಸೊ ಹೆಲ್ತು, ಆಮೇಲೆ ನಂದು ಹೆಲ್ದಿ ಫುಡ್ಡು, ಈ ಥರದ್ದು ಇರುತ್ತೆ. ನಾನ್ ಅಕಾಡೆಮಿಕ್ ಲೈಕ್ ಕಂಟೆಂಟ್ ಕ್ರಿಯೇಷನ್, ಅದಾದಮೇಲೆ ಸ್ಕ್ರಿಪ್ಟ್ ರೈಟಿಂಗ್, ಸ್ಕ್ರಿಪ್ಟ್ ಸೆಲೆಕ್ಷನ್, ಟಾಪಿಕ್ ಸೆಲೆಕ್ಷನ್ ಫಾರ್ ಸ್ಕ್ರಿಪ್ಟ್ ರೈಟಿಂಗ್, ಈ ಥರದ್ದು ಇರುತ್ತೆ. ಅದಾದಮೇಲೆ ಸಂಡೇ ಬಂದುಬಿಟ್ಟು ಆ್ಯಕ್ಚುಲಿ ಫುಲ್ ರಿವಿಷನ್ ಡೇ. ಏನು 1 ವೀಕ್ ಮಾಡಿದ್ದೀನಲ್ಲ ಅದನ್ನು ರಿವಿಷನ್ ಮಾಡಿಬಿಟ್ಟು ಅದರ ಪ್ರೋಗ್ರೆಸ್ನ ನಾನು ಅಸೆಸ್ ಮಾಡೋದು, ಅನಾಲಿಸಿಸ್ ಮಾಡೋದು. ಇದಾಯಿತಾ? ಸೊ ಅಂದಾಗೆ ಇವತ್ತು ನಾನು ಇನ್ನೊಂದು ಮೇಜರ್ ಏನಪ್ಪ ಅಂದರೆ ಈ ಒಂದು ದಿನದಲ್ಲಿ ನಾನು ಏನೇನು ಕಲಿತೆ. ಸೊ ಆ್ಯಕ್ಚುಲಿ ಇವತ್ತು ನಾನು ಮ್ಯಾಥ್ಸಲ್ಲಿ ಕಂಪೌಂಡ್ ಇಂಟ್ರೆಸ್ಟ್ ಕಲಿತಾ ಇದ್ದೀನಿ. ಸೊ ಕಂಪೌಂಡ್ ಇಂಟ್ರೆಸ್ಟಲ್ಲಿ ಸಕ್ಸಸ್ಸಿವ್ ರೇಟ್ ಬರುತ್ತೆ. ಸೊ ಅದನ್ನು ಯಾವ ರೀತಿ ನಾವು ರೇಟ್ನ ಕ್ಯಾಲ್ಕುಲೇಟ್ ಮಾಡ್ಬೋದು, ಒಂದು ಸಕ್ಸಸ್ಸಿವ್ ಮೆಥಡ್, ಇನ್ನೊಂದು ರೇಷಿಯೋ ಮೆಥಡ್ ಅಂತ. ಸೊ ಇದೇ ಕಾನ್ಸೆಪ್ಟು. ಅದರಲ್ಲಿ ಒಂದು ಪರ್ಸೆಂಟೇಜು ಸೇಮ್ ಇರುತ್ತೆ, ಲೈಕ್ 8% ಫಾರ್ ಸಕ್ಸಸ್ಸಿವ್ 2 years ಅಂತ ಇರುತ್ತೆ, ಇನ್ನೊಂದು 5-10 ಇರುತ್ತೆ. ಸೊ ಅದನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದಂತ ಕಲಿತೆ. ಸೊ ಅದಾದಮೇಲೆ ಇಂಗ್ಲೀಷಲ್ಲಿ ಏನಪ್ಪ ಅಂದರೆ ನಾನೊಂದು ಡೈಲಿ ರಿಚುವಲ್, ಡೈಲಿ 15 ಸಿನಾನಿಯಮ್ಸ್ನ ಕಲಿಬೇಕು.
ಇನ್ನೊಂದು 15 ಆ್ಯಂಟೋನಿಯಮ್ಸ್ ಕಲಿಯೋದು, ಅಂದರೆ ಆಪೋಸಿಟ್ ವರ್ಡ್ಸು ಮತ್ತು ಸಮಾನಾರ್ಥಕ ಪದ, ಸಿಮಿಲರ್ ಮೀನಿಂಗ್ ಇರೋ ವರ್ಡ್ಸು. ಅದಾದಮೇಲೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್, ಇದು SSC ಪ್ರಿಪರೇಷನಲ್ಲಿ ಬರುತ್ತೆ. ಸೊ ಇದು ನನಗೆ ಎಲ್ಲ ಥರದಲ್ಲೂ ಯೂಸ್ ಆಗುತ್ತೆ, ಸೊ ಹಂಗಾಗಿ ಕಲಿತಾ ಇದ್ದೀನಿ. ಸೊ ಅದಷ್ಟನ್ನು ಕಲಿತೆ. ಸೊ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ 5 MCQsನ ಮಾಡಿದೆ. ಅದಾದಮೇಲೆ ಇವತ್ತು ಎಕನಾಮಿಕ್ಸ್ ಕ್ಲಾಸ್ನ ಲಾಂಗ್ ಬಿಫೋರ್ ನಾನು ಕೇಳಿ ಬಿಟ್ಟಿದ್ದೆ. ಸೊ ಅದನ್ನು ಮತ್ತೆ ಕಂಟಿನ್ಯೂ ಮಾಡ್ತಿದ್ದೀನಿ. ಸೊ ಯಾವ ಟಾಪಿಕಿಂದ ಕಂಟಿನ್ಯೂ ಮಾಡ್ತಿದ್ದೀನಿ ಅಂದರೆ, ಸೊ ನನಗೆ ಗ್ರಿಪ್ಪು ಸಿಕ್ಕಿರೋದು ಇನ್ಫ್ಲೇಷನ್. ಸೊ ಇನ್ಫ್ಲೇಷನಲ್ಲಿ 3 ಟೈಪ್ ಏನೋ ಇದೆ. ಸೊ 3 ಟೈಪ್ ಇದೆ. ಒಂದು ಹೈಪರ್ ಇನ್ಫ್ಲೇಷನ್ನು, ಆಮೇಲೆ ಇನ್ನೊಂದು ಸ್ಟ್ರಕ್ಚರಲ್ ಇನ್ಫ್ಲೇಷನ್ನು, ಇನ್ನೊಂದು ಕ್ಯಾಶ್ ಬೌಂಡ್ ಸಮಥಿಂಗ್ ಅಂತ ಏನೋ ಒಂದು ಬರುತ್ತೆ. ಸೊ ಯಾಕಂದರೆ ನಾನು ಪ್ರೀವಿಯಸ್ 2 to 3 days ರೆಗ್ಯುಲರ್ ಆಗಿರಲಿಲ್ಲ, ಹಂಗಾಗಿ ಅದು ನನಗೆ ಮರ್ತೋಗಿದೆ. ಇವತ್ತು ಕಲಿತಿದ್ದು ಇಂಪ್ಯಾಕ್ಟ್ ಆಫ್ ಇನ್ಫ್ಲೇಷನ್. ಸೊ ಇನ್ಫ್ಲೇಷನ್ ಯಾವ ರೀತಿ ನಮ್ಮ ಸೊಸೈಟಿ ಮೇಲೆ ಪರಿಣಾಮ ಬೀಳುತ್ತೆ, ಎಸ್ಪೆಷಲಿ ಪುವರೆಸ್ಟ್ ಆಫ್ ದಿ ಪುವರ್. ಸೊ ಇನ್ಫ್ಲೇಷನ್ ಅಂದರೆ ಹಣದುಬ್ಬರ. ಏನಿಲ್ಲ, ನಮ್ಮ ಇರೋ ಒಂದು ಗೂಡ್ಸಿಗೆ ಅದರ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದನ್ನು ಹೆಂಗೆ RBI ರೆಗ್ಯುಲೇಟ್ ಮಾಡುತ್ತೆ, ಸೊ ಇದ್ರದ್ದು ಇಂಪ್ಯಾಕ್ಟು ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಮೇಲೆ ಯಾವ ರೀತಿ ಪರಿಣಾಮ ಬೀಳುತ್ತೆ ಅಂತ ಕಲ್ತ್ಕೊಂಡೆ. ಸೊ ವೆನ್ಎವರ್ ಇನ್ಫ್ಲೇಷನ್ ಟೇಕ್ಸ್ ಪ್ಲೇಸ್, ಹೈಪರ್ ಇನ್ಫ್ಲೇಷನ್ ಟೇಕ್ಸ್ ಪ್ಲೇಸ್ ಆದಾಗ ಇಟ್ ಆಲ್ವೇಸ್ ಎಫೆಕ್ಟ್ ದಿ ಪುವರೆಸ್ಟ್ ಆಫ್ ದಿ ಪುವರ್, ಅದೊಂದು ಕಲಿತೆ. ಅದಾದಮೇಲೆ ಇದಿಷ್ಟ ಆಯಿತು ಎಕನಾಮಿಕ್ಸು. ಆಮೇಲೆ ಇಂಗ್ಲೀಷಲ್ಲಿ ಆ್ಯಕ್ಟಿವ್ ವಾಯ್ಸು, ಪ್ಯಾಸಿವ್ ವಾಯ್ಸು, ಇದರಲ್ಲಿ ಸೆಂಟೆನ್ಸಸ್ ವೈಸು, ಇಂಟರೋಗೇಟಿವ್ ಸೆಂಟೆನ್ಸಸಲ್ಲಿ ಆ್ಯಕ್ಟಿವ್ ವಾಯ್ಸಿಂದ ಪ್ಯಾಸಿವ್ ವಾಯ್ಸ್ ಹೆಂಗೆ ಬರುತ್ತೆ, ಆಮೇಲೆ ಮಾಮೂಲಿ 4 ಟೈಪ್ಸ್ ಆಫ್ ಸೆಂಟೆನ್ಸಸಲ್ಲಿ ಯಾವ ರೀತಿ ಯೂಸ್ ಮಾಡಬೇಕು, ಹೂಮ್, ವೇರು, ಹೂ, ಈಸ್, WH, ಈ ಕ್ವಶನ್ಸಲ್ಲಿ ಆ್ಯಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ಹೆಂಗೆ ಯೂಸ್ ಮಾಡಬೇಕು, ಹೆಲ್ಪಿಂಗ್ ವರ್ಬ್ ಬಂದರೆ ಹೆಂಗೆ, ಸಬ್ಜೆಕ್ಟ್ ಹೆಂಗೆ, ಆಬ್ಜೆಕ್ಟ್ ಹೆಂಗೆ ಚೇಂಜ್ ಮಾಡಬೇಕು, ಇದನ್ನು ಕಲಿತೆ. ಸೊ ಅದಾದಮೇಲೆ ಆ್ಯಕ್ಚುಲಿ ಇವತ್ತು 10 MCQs ಸುಮಾರು ದಿನದಿಂದ ನಾನು ಮಾಡೇ ಇಲ್ಲ. ಸೊ 10 ಬ್ಯಾಡ್, ಅದ್ಯಾಕೋ ಹೆಕ್ಟಿಕ್ ಅನ್ನಿಸ್ತೈತೆ. ಸೊ 5ನೇ ಕಂಟಿನ್ಯೂ ಮಾಡ್ತೀನಿ. ಸೊ 5 MCQsನ ಸಾಲ್ವ್ ಮಾಡಬೇಕು UPSCದು. ಸೊ 5 ಇಟ್ಕೊಂಡಾಗ ಆಲ್ಮೋಸ್ಟ್ ರೆಗ್ಯುಲರಾಗಿ ಮಾಡಿದ್ದೀನಿ, ಬಟ್ 10ಗೆ ಆದಾಗ ಯಾಕೋ ಮಾಡೋಕ್ಕಾಗಿಲ್ಲ. ಸೊ ಅದು ನನಗೆ ಇನ್ನೂ ಯೂಸ್ ಟು ಆಗಿಲ್ಲ. ಸೊ ಐ ಆಮ್ ಫ್ಲಿಪ್ಪಿಂಗ್ ಬ್ಯಾಕ್. ಸೊ ಐ ಆಮ್ ಸ್ಟಿಕ್ ಟು ದಿ ಸಾಲ್ವಿಂಗ್ ಆಫ್ 5 MCQs. ಇದಾಯಿತಾ? ಅದಾದಮೇಲೆ ಇನ್ನೊಂದು ಬಾಕಿ ಇರೋದು ಗ್ರ್ಯಾಟಿಟ್ಯೂಡ್ ಜರ್ನಲ್ ಒಂದು ಮಾಡಬೇಕು. ಆಮೇಲೆ ಇವತ್ತು ಅಪ್ಲಿಕೇಶನ್ ಹಾಕಬೇಕಿತ್ತು, ಅಪ್ಲಿಕೇಶನ್ ಹಾಕೋಕ್ಕಾಗಿಲ್ಲ. ನಾಳೆ ಡೆಡ್ಲೈನ್, ನಾಳೆ ಹಾಕಲೇಬೇಕು. ಅದಾದಮೇಲೆ ನಾನು ಯೂಟ್ಯೂಬಲ್ಲಿ ಯೂಸ್ ಮಾಡ್ತಾ ಜಾಸ್ತಿ, ಅವು ವೇಸ್ಟ್ ಅಲ್ಲ, ಬಟ್ ಅನ್ಇಂಪಾರ್ಟೆಂಟ್ ಇಂಟರ್ವ್ಯೂಸ್ಗಳನ್ನ ಭಾಳ ನೋಡ್ತೀನಿ. ಸೊ ಐ ನೀಡ್ ಟು ರೆಡ್ಯೂಸ್ ದಟ್ ಅನ್ನೆಸೆಸರಿ ವಿಡಿಯೋ ವಾಚಿಂಗ್. ಅದಾದಮೇಲೆ ಇನ್ನೊಂದು ಇವತ್ತು ಎನ್ವಿರಾನ್ಮೆಂಟು ಕಲೀಲಿಲ್ಲ. ಡೇ ಬಿಫೋರ್ ಎಸ್ಟರ್ಡೇ ಐ ಲರ್ನ್ಡ್ ಎನ್ವಿರಾನ್ಮೆಂಟ್ ಅಂದ್ರೇನು, ಎಕೋಸಿಸ್ಟಮ್ ಅಂದ್ರೇನು, ಎಕಾಲಜಿ ಅಂದ್ರೇನು, ಅದರ ಡಿಫ್ರೆನ್ಸ್ ಏನು, ಡೆಫಿನೇಷನ್ಸ್ ಏನು, ಇದನ್ನೆಲ್ಲ ಕಲಿತಿದ್ದೆ. ಸೊ ಆಮೇಲೆ ಇವತ್ತು ಆರ್ಟ್ ಆ್ಯಂಡ್ ಕಲ್ಚರ್ 1 hour ವಿಡಿಯೋ ನೋಡಿದೆ. ಇವತ್ತು ಆರ್ಟ್ ಆ್ಯಂಡ್ ಕಲ್ಚರಲ್ಲಿ ಈ ಟಾಯ್ಸಿಂದೊಂದು ಬರುತ್ತೆ. ಏನಪ್ಪ ಅಂದರೆ, ಸಪೋಸ್ ಒಂದು ವುಡನ್ ಟಾಯ್ಸ್ ಇರುತ್ತೆ, ಆ ಟಾಯ್ಸ್ನ ಜಾಯಿಂಟ್ಸ್ ಮಾಡಿಬಿಟ್ಟು ಅದನ್ನು ಆಟ ಆಡಿಸ್ತಾರೆ. ಸೊ ಇದೊಂದು ನಮ್ಮದು ಕಲ್ಚರಲ್ ಪಾರ್ಟ್ ಇಂಡಿಯಾದಲ್ಲಿ. ಸೊ ಇದರಲ್ಲಿ ಮೇಯ್ನು ರಾಜಸ್ಥಾನ, ಕರ್ನಾಟಕ, ತಮಿಳ್ನಾಡು, ಕೇರಳ, ಬಿಹಾರ, UP ಇಂಥ ಸುಮಾರು ಬರ್ತವೆ. ಇದರಲ್ಲಿ ಟಾಯ್ಸಲ್ಲಿ, ಆಟಗಳಲ್ಲಿ ಸುಮಾರು ಟೈಪ್ ಬರುತ್ತೆ. ಉದಾಹರಣೆಗೆ ವುಡನಿಂದೊಂದು ಶ್ಯಾಡೋ ಟಾಯ್ಸು, ಆಮೇಲೆ ಮೆಟಲಿಂದೊಂದು, ಒಂದು ವುಡನಿಂದು, ಮತ್ತು ಒಂದು ಚರ್ಮದಿಂದ ಮಾಡಿರೋದು ಶ್ಯಾಡೋ ಟಾಯ್ಸ್ಗಳು. ಪಪೆಟ್ಸ್ ಎಸ್, ಪಪೆಟ್ರಿ ಸಿಸ್ಟಮ್, ಪಪೆಟ್ಸ್ಗಳು, ಈ ಥರ ಕೈಗೊಂಬೆಗಳು. ಇದು ಒಂದು ಚೆನ್ನಾಗಿತ್ತು, ಒಂದು ಒಳ್ಳೆಯ ಕಾನ್ಸೆಪ್ಟು. ಸೊ ಇವತ್ತು ಇಷ್ಟೊಂದು ಕೆಲಸಗಳು
ಆಯಿತು.